ಹಾಯ್ ಫ್ರೆಂಡ್ಸ್, ನಾನು ಕೂಡ ಗದಗಿಂದ ತಿರುಪತಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿ ಮಲ್ಕೊಂಡಿದ್ದೆ. ಬೆಳಗಾಷ್ಟರಲ್ಲಿ ಹಶ್ವಾಗಿತ್ತು. ಸೊ ಡ್ರೈ ಫ್ರೂಟ್ಸ್ ತಿಂತಾ ಅಲ್ಲೊಂದು ವಾಟರ್ ವ್ಯೂ ಇತ್ತು ನೋಡ್ತಾ ಭವನಕ್ಕೆ ಬಂದು ರೆಸ್ಟ್ ಮಾಡಿ, ಸೊ ಅಲ್ಲಿಂದ ಎದ್ಬಿಟ್ಟು ಟೋಕನ್ ತೊಗೊಳ್ಳೋಣ ಅಂತ ಹೋದೆ. ತುಂಬ ರಶ್ ಇತ್ತು. ಸೊ 4 ಗಂಟೆ ವೇಟ್ ಮಾಡಿದ್ಮೇಲೆ ನಮಗೆ ಒಳಗಡೆ ಬಿಟ್ಟರು. ಸೊ ಇಲ್ಲಿ ನೋಡ್ತಿರ್ಬೋದು ಎಷ್ಟು ರಶ್ ಇದೆ ಅಂತ. ಹೋಗ್ತಾ ಹೋಗ್ತಾ ಕಾಲು ನೋಯ್ತಾ ಇತ್ತು, ಕೂತ್ಕೊಂಡ್ವಿ. ಸೊ ಅಲ್ಲಿಂದ ಹೋದ್ಮೇಲೆ ನಮಗೆ ಬಿಸಿ ಹಾಲು ಕೊಟ್ಟರು, ಕುಡಿದ್ವಿ. ನೆಕ್ಸ್ಟ್ ಟೋಕನ್ ತೊಗೊಂಡ್ವಿ. 3 ಗಂಟೆಗೆ ನಮ್ಮದು ಇತ್ತು. ಸೊ ಅಲ್ಲಿಂದ ಭವನಕ್ಕೆ ಬಂದು ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಆಟೋ ಹಿಡ್ಕೊಂಡ್ಬಿಟ್ಟು ಅಲಿಪೇರು ಮೆಟ್ಲ ಹತ್ರ ಹೋದ್ವಿ. ಸೊ ಇಲ್ಲಿ ನಾವು ಬ್ಯಾಗ್ ಮತ್ತು ನಮ್ಮ ಸ್ಲೀಪರ್ಸ್ನೆಲ್ಲ ಹಾಕಿಬಿಟ್ಟು ಒಂದು ಕಡೆ ಇಡಬೇಕು, ಅದು ಮೇಲ್ಗಡೆ ಕಳಿಸ್ತಾರೆ. ಸೊ ಅಲ್ಲಿಂದ ಒಂದು ಟೋಕನ್ ಎತ್ಕೊಳ್ತಾ ಸೊ ನಾವು ಮೆಟ್ಲುಗಳನ್ನು ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಇಲ್ಲಿ ಈ ಎಂಟ್ರೆನ್ಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ನಮಗೆ ದರ್ಶನ ಕೊಟ್ಟಿದ್ದು ನಮ್ಮ ಕೃಷ್ಣ. ಸೊ ಇಲ್ಲಿ ನಾವು ರಾಧೆ ರಾಧೆ ಅಂತ ಹೇಳ್ತಾ ಮುನ್ನಡಿತಾ ಹೋದ್ವಿ. ಹಶ್ವ ಆಯಿತು. ಸೊ ಅಲ್ಲಿ ನಾವು ರೈಸನ್ನು ತಿಂದ್ವಿ. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಇಲ್ಲೆಲ್ಲರೂ ಒಂದೇ ಹೇಳೋದು ಗೋವಿಂದ ಅಂಥೇಳಿ. ಸೊ ಅವನ ಅವತಾರಗಳನ್ನು ನೋಡ್ತಾ ಇರ್ಬೋದು. ಕೃಷ್ಣನ ಅವತಾರ, ಕಲ್ಕಿ ಅವತಾರ. ನೆಕ್ಸ್ಟು ನಮಗೆ ಆಂಜನೇಯ ದರ್ಶನವೂ ಕೂಡ ಸಿಕ್ತು. ಸೊ ಇಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಇಲ್ಲಿ ಗುಂಪಾಗಿ ಕಳಿಸ್ತಾರೆ. ಸೊ ಅಲ್ಲಿಂದ ನೆಕ್ಸ್ಟ್ ಹೋದ್ಮೇಲೆ ಗೋಪುರ ಕಾಣಿಸ್ತು. ಇಲ್ಲಿಂದ ಎಲ್ಲರೂ ಕೂಡ ಮಂಡಿ ಊರುತ್ತಾರೆ. ಸೊ ನಾನು ಕೂಡ 51 ಮೆಟ್ಲುಗಳನ್ನ ಊರ್ಬಿಟ್ಟು ಸೊ ಇಲ್ಲಿಂದ ಲಗೇಜನ್ನು ಕ್ಯಾರಿ ಮಾಡಿ ನಂತರ ಭವನಕ್ಕೆ ಹೋಗಿ ಫ್ರೆಶ್ ಅಪ್ ಆಗಿ ಬೆಳಿಗ್ಗೆ 5 ಗಂಟೆ ಸುಮಾರು ರೆಡಿಯಾಗಿ ನಂತರ ಕೊನೆಗೂ ಬಾಲಾಜಿ ದರ್ಶನವನ್ನು ಪಡ್ಕೊಂಡ್ವಿ. ಇಷ್ಟು ನಮ್ಮ ವಿಡಿಯೋ ಆಗಿರುತ್ತೆ.